Namaste for all. Today I am going to do my presentation on premenstrual syndrome. This is for fourth semester people and second year students. This is a program especially for BA and BSc. In our college, I am teaching this for BA students. This is comes under first unit, especially adolescence or puberty and adolescence chapter unit 1. And it's the session number. Usually, I have not mentioned the session number why because it's a for teaching content. So let's go for what you mean by the premenstrual syndrome. ಅಂದ್ರೆ ಪ್ರಿಮೆನ್ಸ್ಟ್ರುವಲ್ ಸಿಂಡ್ರೋಮ್ ಅಂದ್ರೆ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಮುಟ್ಟಿನ ಪೂರ್ವ ಲಕ್ಷಣಗಳು ಪೂರ್ವ ಮುಟ್ಟಿನ ಲಕ್ಷಣಗಳು ಅಥವಾ ಮುಟ್ಟಿನ ಪೂರ್ವ ಲಕ್ಷಣಗಳು ಮುಟ್ಟಿನ ಪೂರ್ವ ಲಕ್ಷಣ ಮುಟ್ಟು ಅಂದ್ರೆ ಋತುಚಕ್ರ ಅಂತ ಮೆನ್ಸ್ಟ್ರುವೇಷನ್ ಹೇಳುದು ಋತುಚಕ್ರದ ಪೂರ್ವ ಲಕ್ಷಣಗಳು ಯಾವುದೆಲ್ಲ ಅಂತ ಲೆಟ್ಸ್ ಸಿ ಒನ್ ಬೈ ಒನ್ ಲೆಟ್ಸ್ ಸಿ ದ ಮೀನಿಂಗ್ ಆಫ್ ಇಟ್ ಇನ್ ಅ ಶಾರ್ಟ್ ಫಾರ್ಮ್ ವಿ ಯೂಸ್ ಟು ಕಾಲ್ ಇಟ್ as PMS. See, P means pre, M means menstrual syndrome. So premenstrual syndrome ಇದನ್ನೇ ಶಾರ್ಟ್ ಅಲ್ಲಿ PMS ಅಂತ ಹೇಳ್ತಾರೆ ಅಂದ್ರೆ ಋತುಚಕ್ರದ ಪೂರ್ವ ಲಕ್ಷಣಗಳು ಅಥವಾ ಮುಟ್ಟಿನ ಪೂರ್ವ ಲಕ್ಷಣಗಳು ಅಂತ ಹೇಳ್ಬೋದು ಮುಟ್ಟು. So it is a condition that affects a man's emotions, physical health and behavior during certain days of the menstrual cycle. Before the certain days of the menstrual cycle, especially generally just before her menses, not after her menses, just before her menses. The menstrual cycle ಇದೊಂದು ಡ್ಯೂರಿಂಗ್ ಮೆನ್ಸ್ಟ್ರುವಲ್ ಋತುಚಕ್ರದ ಟೈಮ್ ಅಲ್ಲಿ ಋತುಚಕ್ರದ ಸಮಯದಲ್ಲಿ ಇಟ್ಸ್ ಕಂಡೀಷನ್ ಇದು ಸ್ಥಿತಿ ದಟ್ ಅಫೆಕ್ಟ್ಸ್ ವುಮೆನ್ಸ್ ಇಮೋಷನ್ಸ್. ಇದು ಯಾವುದ್ರ ಮೇಲೆಲ್ಲ ಪರಿಣಾಮ ಆಗ್ತದೆ ಅಂತ ಹೇಳಿದ್ರೆ ಈ ಪೂರ್ವ ಋತುಚಕ್ರದ ಲಕ್ಷಣಗಳು ಅಂತ ಹೇಳಿದ್ರೆ ಇದು ಒಬ್ಬ ಮಹಿಳೆಗೆ ಆಕೆಯ ಭಾವನೆಯಲ್ಲಿ ಫಿಸಿಕಲ್ ಹೆಲ್ತ್ ಆಕೆಯ ದೈಹಿಕ ಆರೋಗ್ಯದಲ್ಲಿ ಮತ್ತು ಬಿಹೇವಿಯರ್ ಎಸ್ಪೆಷಲಿ ಇನ್ ಹರ್ ಆಕ್ಷನ್ ವರ್ತನೆಯಲ್ಲಿ ಡ್ಯೂರಿಂಗ್ ಸರ್ಟನ್ ಡೇಸ್ ಆಫ್ ಮೆನ್ಸ್ಟ್ರುವಲ್ ಸರ್ಕಲ್ ಅಂದ್ರೆ ಋತುಚಕ್ರದ ಸಮಯದಲ್ಲಿ ಆಗುವಂತ ಋತುಚಕ್ರದ ಸಮಯಕ್ಕಿಂತ ಸ್ವಲ್ಪ ಮೊದಲು ಋತುಚಕ್ರಕ್ಕಿಂತ ಮೊದಲು ಆಗುವಂತಹ ಜನರಲಿ ಜಸ್ಟ್ ಬಿಫೋರ್ ಹರ್ ಮೆನ್ಸಸ್ ಅಂದ್ರೆ ಜಸ್ಟ್ ಮುಟ್ಟಿಗಿಂತ ಮೊದಲು ಆಗುವಂತ ಈ ಎಲ್ಲಾ ತೊಂದರೆಗಳು ಈ ಎಲ್ಲಾ ಪರಿಣಾಮವನ್ನು ಹೇಳುವಂತದ್ದೇ ಮುಟ್ಟಿನ ಪೂರ್ವ ಲಕ್ಷಣಗಳು ಆರ್ ಪ್ರಿಮೆನ್ಸ್ಟ್ರುವಲ್ ಸಿಂಡ್ರೋಮ್. What are all the negative effects, bodily effects, especially the mental effects, in the sense emotions. If we see the women's emotions, especially our psychological problems or physical health or behavioral problems, if we see during the menstrual cycle or just before her menses, these are all called as a menstrual syndrome, premenstrual syndrome, not menstrual syndrome, premenstrual. ಮುಟ್ಟಿನ ಪೂರ್ವ ಲಕ್ಷಣಗಳು ಜಸ್ಟ್ ಬಿಫೋರ್ ಅಂದ್ರೆ ಮುಟ್ಟಿನ ಪೂರ್ವದಲ್ಲಿ ಮುಟ್ಟಿಗಿಂತ ಮೊದಲು ಮಹಿಳೆಯರಲ್ಲಿ ಆಗುವಂತಹ ಭಾವನಾತ್ಮಕ ದೈಹಿಕ ಆರೋಗ್ಯದಲ್ಲಿ ಮತ್ತು ವರ್ತನೆಯಲ್ಲಿ ಆಗುವಂತ ಬದಲಾವಣೆ ಋತುಚಕ್ರದ ಸಮಯದಲ್ಲಿ ಅಥವಾ ಋತುಚಕ್ರ ಮುಟ್ಟಿಗಿಂತ ಮೊದಲು ಆಕೆಯಲ್ಲಿ ಆಗುವಂತ ಈ ಎಲ್ಲಾ ಪರಿಣಾಮವನ್ನು ಮುಟ್ಟಿನ ಪೂರ್ವ ಲಕ್ಷಣ ಅಂತ ಹೇಳ್ತಾರೆ. ದೆನ್ ದಿ ಪ್ರಿಮೆನ್ಸ್ಟ್ರುವಲ್ ಸಿಂಡ್ರೋಮ್ PMS ಅಂತ ಶಾರ್ಟ್ ಫಾರ್ಮ್ has a wide variety of signs and symptoms including ಏನೆಲ್ಲ ಇದರಲ್ಲಿ ಸಿಂಪ್ಟಮ್ಸ್ ಏನೆಲ್ಲ ಕಾಯಿಲೆಗಳಿದೆ ವಾಟ್ ಆರ್ ಆಲ್ ದಿ ಫ್ಯಾಕ್ಟರ್ಸ್ ಸಿಂಪ್ಟಮ್ಸ್ ಏನೆಲ್ಲ ಇದೆ ಅಂತ ಹೇಳಿದ್ರೆ ಇದರ ಲಕ್ಷಣಗಳು ಒಂದೊಂದು ಅಂತ ಹೇಳಿದ್ರೆ ಕಾಯಿಲೆಗಳಲ್ಲಿ ಸೈನ್ಸ್ ಅಥವಾ ಚಿಹ್ನೆಗಳು ಏನೆಲ್ಲ ಇದೆ ಅಂತ ಹೇಳಿದ್ರೆ mood swings one times they are happy, one times they are getting irritation, one times they are aggressive. ಒಂದು ಸಲ ಅವರು ತುಂಬಾ ಖುಷಿಯಲ್ಲಿರ್ತಾರೆ, ಇನ್ನೊಂದ್ಸಲ ಅವರು ಕಿರಿಕಿರಿ ಆಗ್ತದೆ, ಇನ್ನೊಂದ್ಸಲ ಸಿಟ್ಟು ಬರ್ತದೆ. ಮೂಡ್ ಸ್ವಿಂಗ್ಸ್ ಭಾವನಾತ್ಮಕವಾದ ಬದಲಾವಣೆ. ದೆನ್ ಟೆಂಡರ್ ಬ್ರೆಸ್ಟ್ ಮೀನ್ಸ್ ಸ್ತನ ಮೆತ್ತಗಾಗುವಂಥದ್ದು ಅಥವಾ ಟೆಂಡರ್ ಅಂದ್ರೆ ಇನ್ನು ಮೆತ್ತಗಾಗುವಂಥದ್ದು ಅಂತ ಇರ್ತದೆ, ತರುಣ ಹೊಂದುವಂಥದ್ದು. ಆರ್ ಫುಡ್ ಕ್ರೇವಿಂಗ್ಸ್, ದೇ ಆರ್ ಕ್ರೇವ್ಸ್ ಫಾರ್ ಅ ಫುಡ್ ಅಂದ್ರೆ ಅತಿಯಾದ ಆಸೆ, ಸ್ಟ್ರಾಂಗ್ ಡಿಸೈರ್ ಫಾರ್ some kinds of food, especially they are cravings for some oily kinds of food or they wants to eat more. ಇದು ಅತಿಯಾದ ಆಸೆ, ಒಂದು ಆಹಾರದ ಮೇಲೆ ಅತಿಯಾದ ಆಸೆ, ಅದು ಕೂಡ ಕೆಲವೊಂದೊಂದು ರೀತಿಯಾದಂತಹ ಆಹಾರಕ್ಕೆ ವಿಶೇಷವಾದಂತಹ ಆಸೆ, ಅತಿ ಆಸೆಯನ್ನು ತೋರಿಸ್ತಾರೆ.
especially for some kinds of food, they are showing a strong desire. And fatigue, that is mental as well as a physical. Usually they are showing a physical fatigue. Fatigue ಅಂದ್ರೆ ಆಯಾಸ ಅಂತ. ಅಂದ್ರೆ ದೈಹಿಕವಾಗಿ ಆಯಾಸ ಆಗ್ತದೆ, ತೀರಾ ಆಯಾಸ. ದೇ ಕಾನ್ ಡೂ ಎನಿಥಿಂಗ್. ವೈ ಬಿಕಾಸ್ ಆಫ್ ದಿ ಹೆವಿ ಪೇನ್. ಯಾಕಂತ ಹೇಳಿದ್ರೆ ನೋವು ಇರ್ತದೆ, ಅದರಿಂದ ನಂಗೆ ಸುಸ್ತು ಆಗ್ತದೆ. ವೈ ಬಿಕಾಸ್ ದೇರ್ ಇಸ್ ಇಂಟರ್ನಲ್ ಚೇಂಜ್, ಸಮಥಿಂಗ್ ಹ್ಯಾಪನ್ಸ್, ದೇ ಆರ್ ಗೆಟಿಂಗ್ ರೆಡಿ ಫಾರ್ ಮೆನ್ಸ್ಟ್ರುಯೇಷನ್. ಅಂದ್ರೆ ಋತುಚಕ್ರಕ್ಕೆ ಋತುಚಕ್ರ ಅಂತ ಇದು ರಕ್ತಸ್ರಾವಕ್ಕೆ ರೆಡಿ ಆಗ್ತಾ ಇರ್ತದೆ, ಒಳಗಡೆ ಸಿದ್ಧವಾಗ್ತಾ ಇರ್ತದೆ, ಅದರಿಂದಾಗಿ ಸುಸ್ತಾಗ್ತದೆ. ದೆನ್ ಇರಿಟೇಬಿಲಿಟಿ ಅಂಡ್ ಡಿಪ್ರೆಷನ್, ಅಂದ್ರೆ ಕಿರಿಕಿರಿ ಆಗುವುದು ಮತ್ತು ಡಿಪ್ರೆಷನ್, ಖಿನ್ನತೆಗೊಳಗಾಗ್ತಾರೆ. ಅಯ್ಯೋ, ಹೊರಗಿನ ಡೇಟ್ ಅಂದ್ರೆ ಋತುಚಕ್ರಕ್ಕೆ ಹತ್ರ ಬಂತಲ್ಲ ಅಂತ ಹೇಳುವಂತಹ ಕಿರಿಕಿರಿ ಇರ್ತದೆ. ಆ ಕಿರಿಕಿರಿ ದಟ್ ಮೈ ಹ್ಯಾಪನ್ಸ್ ಬಿಕಾಸ್ ಆಫ್ ದ ಇಂಟರ್ನಲ್ bodily changes and externally that pressurize them more. ಅಂದ್ರೆ ಇನ್ನು 4 ದಿನ ಐ ಹ್ಯಾವ್ ಟು ಅಡ್ಜಸ್ಟ್ 4 days ಮೆನ್ಸ್ಟ್ರುಯೇಷನ್ ಪೀರಿಯಡ್. ಸೊ ಆ ಒಂದು ಖಿನ್ನತೆ ಆಗ್ತದೆ. 4 ದಿನ ನಾನಿನ್ನು ಹೊಂದಾಣಿಕೆ ಆಗ್ಬೇಕಲ್ಲ ಋತುಚಕ್ರಕ್ಕೆ ಮುಟ್ಟಾಗ್ಬೇಕಾದ್ರೆ ಅಂತ. ಆ ರೀತಿಯಾದಂತ ಕಿರಿಕಿರಿ ಮತ್ತು ಖಿನ್ನತೆ ಕಾಣಿಸ್ಕೊಳ್ತದೆ. ಇಟ್ಸ್ ಎಸ್ಟಿಮೇಟೆಡ್ ದಟ್ ಆಸ್ ಮೆನಿ ಆಸ್ 3 of every 4 menstruating women, ಅಂದ್ರೆ ಒಂದು 4 ಜನರಲ್ಲಿ menstruating women, especially this disorder commonly occurs for 3 out of 4 menstruating women. 4ರಲ್ಲಿ 3 ಜನರಿಗಂತೂ ಖಂಡಿತ ಈ ಸಮಸ್ಯೆ ಇರ್ತದೆ. ಹ್ಯಾವ್ experienced some form of menstrual syndrome. See, out of 4 members, there are 3 members experiencing this syndrome. ಈ syndrome ಅಂದ್ರೆ ಮುಟ್ಟಿನ ಪೂರ್ವ ಕಾಯಿಲೆ ಲಕ್ಷಣ ಅಥವಾ ಮುಟ್ಟಿನ ಪೂರ್ವ ಲಕ್ಷಣಗಳು ಬರುವುದು 4ರಲ್ಲಿ 3 ಹೆಂಗಸರಿಗಂತೂ ಬಂದೇ ಬರ್ತದೆ. ಅಂದ್ರೆ 4ರಲ್ಲಿ 3 ಹೆಂಗಸರಲ್ಲಿ ಇರ್ತದೆ, ಅಂದ್ರೆ ಎಲ್ಲರಲ್ಲೂ ಇರ್ತದೆ. Symptoms. Let's see the other symptoms. ಕಾಯಿಲೆ ಲಕ್ಷಣಗಳು. The list of potential signs and symptoms for menstrual syndrome is long. So menstrual syndrome is long. See, long before, in the sense, before you are getting menstruations, before 10 days, before or 1 week before menstruations, you are getting some signs and symptoms, potential signs. ಯು ಆರ್ ಗೆಟಿಂಗ್ ಸಮ್ ಸೈನ್ಸ್. ಅಂದ್ರೆ ಕೆಲವೊಂದು ಲಕ್ಷಣಗಳು ಕಾಣಿಸಿಕೊಳ್ಳುತ್ತದೆ 7 ದಿನ ಅಥವಾ 10 ದಿನಕ್ಕೆ ಮೊದಲೇ ಕೆಲವರಲ್ಲಿ 7 ದಿನಕ್ಕೆ ಮೊದಲಾಗಿ ಕೆಲವರಲ್ಲಿ. ಇನ್ ಸಮ್ ಪೀಪಲ್ 5 days ಬಿಫೋರ್, ಇನ್ ಕೆಲವರಲ್ಲಿ 5 ದಿನ ಮೊದಲು. ಬಟ್ ಮೋಸ್ಟ್ ವಿಮೆನ್ ಓನ್ಲಿ ಎಕ್ಸ್ಪೀರಿಯನ್ಸ್ ಅ ಫ್ಯೂ ಆಫ್ ದಿಸ್ ಪ್ರಾಬ್ಲಮ್. ಬಟ್ ಓನ್ಲಿ ದೋಸ್ ವಿಮೆನ್, ಓನ್ಲಿ ಸಮ್, ಮೋಸ್ಟ್ ವುಮೆನ್ಸ್, ಸೊ ಮೋಸ್ಟ್ ವಿಮೆನ್ಸ್ ಓನ್ಲಿ ಎಕ್ಸ್ಪೀರಿಯನ್ಸ್ ಅ ಫ್ಯೂ ಆಫ್ ದಿಸ್ ಪ್ರಾಬ್ಲಮ್. ಅಂದ್ರೆ ತುಂಬಾ ಜನರಿಗೆ ಇದರಲ್ಲಿ ಕೆಲವೊಂದು ತೊಂದರೆಗಳು ಅನುಭವ ಆಗ್ತದೆ. ಸೊ ಎಮೋಷನಲ್ ಅಂಡ್ ಬಿಹೇವಿಯರಲ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್. ಲೆಟ್ಸ್ ಸಿ ವಾಟ್ ಆಲ್ ದಿ ಪ್ರಾಬ್ಲಮ್ಸ್ ದೇ ಆರ್ ಸೇಯಿಂಗ್. ಒನ್ ಇಸ್ ಎಮೋಷನಲ್ ಅಂಡ್ ಬಿಹೇವಿಯರಲ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್. ಅಂದ್ರೆ ಎಮೋಷನಲ್ ಭಾವನಾತ್ಮಕ ಮತ್ತು ವರ್ತನಾತ್ಮಕವಾದಂತ ಕೆಲವು ಲಕ್ಷಣಗಳು ಏನೆಲ್ಲ ಅಂತ ನೋಡುವ. ಟೆನ್ಷನ್ ಅಂಡ್ ಆಂಗ್ಸೈಟಿ, ಗಾಬರಿಗೊಳಗಾಗ್ತಾರೆ ಮತ್ತು ಭಯವಾಗ್ತದೆ ಅವರಿಗೆ. ಟೆನ್ಷನ್ ಆಗ್ತದೆ. ವಾಟ್ ಐ ಹ್ಯಾವ್ ಟು ಡೂ, what I have to do, how can I adjust for the 4 days or 5 days? They are just worrying about how can I adjust for the 5 days of bleeding, ರಕ್ತಸ್ರಾವ ಆಗ್ತದೆ, ಈ ತರ ಎಲ್ಲ ಆಗ್ತದೆ, ಹೇಗೆ ನಾನು ಇದನ್ನು ಎದುರಿಸಿಕೊಳ್ಳುವುದು ಎಂಬ ಭಯ ಕಾಡ್ತದೆ ಅವರಲ್ಲಿ. ದೆನ್ ಡಿಪ್ರೆಸ್ಡ್ ಮೂಡ್, ದೇ ಆರ್ ಲೈಕ್ ಇನ್ ಡಿಪ್ರೆಸ್ಡ್ ಮೂಡ್, ಅಂದ್ರೆ ಖಿನ್ನತೆಗೊಳಗಾದಂತ ಭಾವನಾತ್ಮಕತೆ ಕಾಣ್ತದೆ. ದೇ ಆರ್ ನಾಟ್ ಇವನ್ ಶೋಯಿಂಗ್ ದೇರ್ ಇಂಟ್ರೆಸ್ಟ್ in anything else. Then the crying spells. Sometimes they are even showing their cryingness. So emotionally, when they are weak, they show the tears in their face or in their eyes. And ಕೆಲವು ಸಲ ಅಳುತ್ತಾರೆ ಅವರು ತುಂಬಾ. why because when depression is more, that leads to crying signs. ಯಾವಾಗ ಖಿನ್ನತೆ ಜಾಸ್ತಿ ಆಗ್ತಾರೆ ಆಗ ಅವರು ಅಳ್ಳಿಕ್ಕೆ ಶುರು ಮಾಡ್ತಾರೆ, ನಾನು ಸಹಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ. So mood swings, as I have told already, once they laugh, once they feel irritability, once they feel anger. See, as mood swings and irritability, sometimes they feel irritable, ಕಿರಿಕಿರಿಯ ಭಾವನೆ ಆಗ್ತದೆ, ಕೆಲವು ಸಲ ಸಿಟ್ಟು ಬರ್ತದೆ ಅವರಿಗೆ. ಸೊ ಆಂಗರ್. ಎಪಟೈಟ್ ಚೇಂಜಸ್ ಅಂಡ್ ಫುಡ್ ಕ್ರೇವಿಂಗ್ಸ್. ಎಪಟೈಟ್ ಅಂದ್ರೆ ಹಸಿವು ಕೆಲವು ರೀತಿಯ ಬದಲಾವಣೆ ಆಗ್ತದೆ. ಅಂದ್ರೆ ಚಯಾಪಚಯ ಕ್ರಿಯೆಯಲ್ಲಿ ಶರೀರದ ಡೈಜೆಷನ್ ಸಿಸ್ಟಮ್ ಆಲ್ಸೋ ಗೆಟ್ ಚೇಂಜಸ್. Sometimes they feel diarrhea or sometimes they feel vomiting sensation also.
ಸೊ ಹೆಪಟೈಟ್ ಇದರಿಂದಾಗಿ ಹಸಿವು ಕೂಡ ಆಗುವಂತದ್ದು ಇದೆ, ಹಸಿವಿನ ಬದಲಾವಣೆಗಳಾಗ್ತದೆ. ಸೊ ಇನ್ ಹೆಪಟೈಟಿಂಗ್ ಹಂಗ್ರಿ ಫೀಲಿಂಗ್ಸ್ ಆಲ್ಸೋ ಗೆಟ್ ಚೇಂಜ್. ಸಮ್ ಪೀಪಲ್, some women feel more hungry, some women feel not feeling hungry and not at all even showing their interest in food also. ಫುಡ್ ಅಂದ್ರೆ ಆಹಾರವನ್ನು ಕೂಡ ಸೇವಿಸ್ತದೆ ಇರ್ತದೆ, ಕೆಲವರು ತುಂಬಾ ಜಾಸ್ತಿ ಸೇವಿಸ್ತಾರೆ. ಅಂಡ್ ಫುಡ್ ಕ್ರೇವಿಂಗ್ಸ್ ಆಸ್ ಐ ಹ್ಯಾವ್ ಟೋಲ್ಡ್, they shows their increasing desire towards the different kinds of food, especially some kinds of food, especially the fast food or some junk kinds of food. ಅಂದ್ರೆ ಕೆಲವು ಫಾಸ್ಟ್ ಫುಡ್ ಅಂದ್ರೆ ಹೊರಗಿನ ಆಹಾರಗಳಿಗೆ, ಇನ್ಕ್ಲೂಡಿಂಗ್ ಎಣ್ಣೆ ಭರಿತ ಆಹಾರ, ಕೊಲೆಸ್ಟ್ರಾಲ್ ಐಟಮ್ಸ್, ಕೊಲೆಸ್ಟ್ರಾಲ್ ಫುಡ್, ದೇ ಆರ್ ಶೋಯಿಂಗ್ ಫುಡ್ ಸ್ಟ್ರಾಂಗ್ ಡಿಸೈರ್ ಫಾರ್ ದಟ್. ಅಂದ್ರೆ ಕೆಲವು ರೀತಿಯಾದಂತಹ ಆಹಾರಕ್ಕೆ ಅತಿಯಾದ ಆಸೆಯನ್ನು ತೋರಿಸ್ತಾರೆ. ಅಂಡ್ ಟ್ರಬಲ್ ಇನ್ ಫಾಲಿಂಗ್ ಸ್ಲೀಪ್, ದೇ ಆರ್ ನಾಟ್ ಇವನ್ ಗೆಟ್ಟಿಂಗ್ ಸ್ಲೀಪ್. ವೈ? ಬಿಕಾಸ್ ಆಫ್ ದೇ ಆರ್ ಗೆಟ್ಟಿಂಗ್ ಅಬ್ಡಾಮಿನಲ್ ಪೇನ್. ಸೊ ಹೊಟ್ಟೆ ನೋವಿದ್ರಿಂದಾಗಿ ನಿದ್ದೆ ಬರುವುದಿಲ್ಲ ಅವರಿಗೆ. ಮತ್ತು ಸೋಷಿಯಲ್ ವಿಡ್ರಾವಲ್, ದೇ ಆರ್ ನಾಟ್ ಇವನ್ ಎಂಗೇಜಿಂಗ್ ದೆಮ್ಸೆಲ್ಸ್ ವಿತ್ ಅದರ್ ಪೀಪಲ್, ದೇ ಆರ್ ನಾಟ್ ಇವನ್ ಇಂಟರಾಕ್ಟಿಂಗ್ ವಿತ್ ಅದರ್ ಪೀಪಲ್, ದೇ ಆರ್ ಮೇಂಟೈನಿಂಗ್ loneliness, ದೇ ಆರ್ ಸ್ಪೆಂಡಿಂಗ್ ಟೈಮ್ ಅಲೋನ್, ವಿತ್ ಅಲೋನ್ ದೆಮ್ಸೆಲ್ಸ್ ದೇ ಆರ್ ಸ್ಪೆಂಡಿಂಗ್ ಟೈಮ್. ಅಂದ್ರೆ ಅವರು ಅವರಷ್ಟಕ್ಕೆ ಸಮಯವನ್ನು ಕಳೀತಾರೆ, ಜಾಸ್ತಿ ಸಮಯವನ್ನು ಯಾರ ತೋರಿಸುದಿಲ್ಲ, ಯಾರ ಜೊತೆಗೂ ಬೆರೆಯದೆ ಅವರು ಸಮಾಜದಿಂದ ಸಮಾಜದಿಂದ ವಿಮುಕ್ತರಾಗ್ತಾರೆ ಅಂತ ಹೇಳುದು, ಮುಕ್ತರಾಗ್ತಾರೆ ಅಂತ ಹೇಳುದು. ಅಂದ್ರೆ ವಿಮುಕ್ತರಾಗ್ತಾರೆ ಅಂತ ಹೇಳ್ಬೋದು, ಅಂದ್ರೆ ಜಾಸ್ತಿ ಮಾತಾಡುದಿಲ್ಲ ಸಮಾಜದೊಂದಿಗೆ ಅಂತ. ಪುವರ್ ಕಾನ್ಸಂಟ್ರೇಷನ್ ಕಾಂಟ್ ಏಬಲ್ ಟು ಗಿವ್ ಅಟೆನ್ಷನ್ ಆರ್ ಕಾನ್ಸಂಟ್ರೇಷನ್ ಟು ಎನಿಥಿಂಗ್ ಎಲ್ಸ್, ಯಾವುದಕ್ಕೂ ಏಕಾಗ್ರತೆ ಕೊಡ್ಲಿಕ್ಕೆ ಆಗುದಿಲ್ಲ. ದೆನ್ ಚೇಂಜ್ ಇನ್ ಲಿಬಿಡೋ ಇನ್ ದ ಸೆನ್ಸ್ ಕಾಮವಾಂಛೆ, ಅಥವಾ ಯಾವುದೇ ಆಸಕ್ತಿಗಳು, ಬದುಕುವ ಆಸಕ್ತಿಗಳಾಗಿರ್ಬೋದು, ಆರ್ ಲೈಫ್ ಎನರ್ಜಿ, ದೇ ಆರ್ ಶೋಯಿಂಗ್ ದೇರ್ ಮೇ ಬಿ ಚೇಂಜಸ್ ಇನ್ ಲಿಬಿಡೋ, ಲೈಫ್ ಎನರ್ಜಿ ಅಂದ್ರೆ ಬದುಕುವ ಆಸೆಗಳು ಸ್ವಲ್ಪ ಬದಲಾವಣೆ ಕಾಣ್ಬೋದು. ಬದುಕುವ ಆಸೆ ಕೆಲವು ಸಲ ಕಡಿಮೆ ಇರ್ತದೆ, ಕೆಲವು ಸಲ ದೇ ಆರ್ ಶೋಯಿಂಗ್ ದಟ್ ಲೆಸ್ ಡಿಸೈರ್ ಟು ಲಿವ್, ಅಂದ್ರೆ ಬದುಕುವ ಆಸೆನೇ ಬೇಡ ಅಂತ ಆಗ್ತದೆ. ಈಗ ಹೊರಗಿನ ನೋವು, ಬಿಕಾಸ್ ಆಫ್ ದಿಸ್ ಪೈನ್ ಐ ಕಾಂಟ್ ಏಬಲ್ ಟು ಲಿವ್ ದಿಸ್, ಐ ವಾಂಟ್ ಟು ಡೈ ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ನನಗೆ ಸಾಯ್ಬೇಕು ಅಂತ ಆಗ್ತದೆ ಅಂತ, ಆ ರೀತಿಯಂತ ಆಸೆಗಳು ಬಂದ್ಬಿಡ್ತದೆ, ಬದುಕಿನ ಮೇಲೆ ಆಸೆಗಳು ಕಡಿಮೆ ಆಗ್ತದೆ. ದೇ ಹ್ಯಾವ್ ಅ ಲೆಸ್ ಡಿಸೈರ್ ಟು ಲಿವ್. So next, physical science, and we have already seen the emotional and behavior. Now we are seeing the physical science ಏನೆಲ್ಲ ಅಂತ ನೋಡುವ. Let's see ಯಾವುದೆಲ್ಲ ದೈಹಿಕವಾದಂತಹ ಚಿಹ್ನೆಗಳು, ದೈಹಿಕವಾದಂತಹ ಸಮಸ್ಯೆಗಳು ಅಂತ ಹೇಳುವಂಥದ್ದು. Joint and muscle pain. Yes, you may observe during your menstruation. Before menstruation, you will get the joint and muscle pain. Even I too had experienced ಜಾಯಿಂಟ್ ಅಂದ್ರೆ ಕಾಲುಗಂಟು, especially leg joint. And leg joints, you are getting a pain in the leg joints, and especially back pain also you are getting, or abdominal pain also getting. And muscle pain, ಮಾಂಸಖಂಡಗಳ ಸೆಳೆತ ಉಂಟಾಗ್ತದೆ. So in some parts you are getting more pain, especially in the lower abdomen. Lower abdomen ಅಂದ್ರೆ ಕಿಬ್ಬೊಟ್ಟೆ ಅಂತ ಹೇಳಿದ್ರೆ, ಕಿರಿದಾದ ಹೊಟ್ಟೆ, ಹೊಟ್ಟೆಯ ಭಾಗಕ್ಕಿಂತ ಅಂದ್ರೆ ಹುಕ್ಕುಳಿಂದ ಕೆಳಗಿನ ಭಾಗದ ಹೊಟ್ಟೆ ನೋವಾಗ್ತದೆ. ದೆನ್ ಹೆಡ್ ಏಕ್, ಯು ಆರ್ ಫೀಲಿಂಗ್ ಬಿಕಾಸ್ ಆಫ್ ಲಾಸ್ ಆಫ್ ಇರಿಟೇಷನ್, ಅಂದ್ರೆ ಕಿರಿಕಿರಿಯಿಂದಾಗಿ ತಲೆನೋವು ಸಾಕ್ತದೆ. ದೆನ್ ಫಟಿಗ್, ಫಿಸಿಕಲ್ ಫಟಿಗ್ ಅಂದ್ರೆ ನಾನು ಸುಸ್ತು ಅಂತ ಹೇಳಿದೆ, ಯು ಆರ್ ಗೆಟಿಂಗ್ ಲಾಸ್, ಯು ಆರ್ ಗೆಟಿಂಗ್ ಲಾಸ್ ಆಫ್ ಎನರ್ಜಿ ಅಂಡ್ ಯು ಕಾಂಟ್ ಏಬಲ್ ಟು ಡೂ ಎನಿ ವರ್ಕ್ ಫಿಸಿಕಲಿ. ನೀವು ದೈಹಿಕವಾಗಿ ಏನು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕೆಂತ ಹೇಳಿದ್ರೆ ನಿಮ್ಮ ಶಕ್ತಿ ಕುಂದಿ ಹೋಗಿರ್ತದೆ, ಸುಸ್ತಾಗಿರ್ತದೆ. ವೇಟ್ ಗೇನ್ ರಿಲೇಟೆಡ್ ಟು ಫ್ಲೂಯಿಡ್ ರಿಟೆನ್ಷನ್. ವೇಟ್ ಗೇನ್ ಅಂದ್ರೆ ಕೆಲವರಲ್ಲಿ ಫ್ಲೂಯಿಡ್ ದ್ರವ ರೂಪದ ಅಲ್ಲೇ ಉಳಿಯುವುದರಿಂದಾಗಿ ಕೆಲವರು ದಪ್ಪಗಾಗುವ ಸಾಧ್ಯತೆ ಇದೆ, ಅಥವಾ ತೂಕ ಜಾಸ್ತಿ ಆಗುವಂತ ಸಾಧ್ಯತೆಯೂ ಇದೆ. ದೆನ್ ಬ್ರೆಸ್ಟ್ ಟೆಂಡರ್ನೆಸ್, ಆಸ್ ಐ ಹವ್ ಟಾಲ್ಡ್, ಬ್ರೆಸ್ಟ್ ನಿಮ್ಮ ಎದೆ ಸ್ತನಗಳು ಸ್ವಲ್ಪ ಮೆದುವಾಗಲಿಕ್ಕೆ ಶುರುವಾಗ್ತದೆ, ಅಥವಾ ಟೆಂಡರ್ನೆಸ್, ಎಳೆ ಎಳತ್ತು ಎಳತು ಎಳತ್ತು ಅಂತ ಹೇಳ್ತಾರಲ್ಲ, ಆ ತರ ಆಗ್ತದೆ. ದೆನ್ ಆಕ್ನೆ ಫ್ಲೇರ್ ಅಪ್ಸ್, ನಿಮ್ಮ ಮುಖದಲ್ಲಿ ಆಕ್ನೆ, ಯು ಕ್ಯಾನ್ ಸಿ ದ ಆಕ್ನೇಸ್ ಬಿಫೋರ್ ಯುವರ್ ಮೆನ್ಸ್ಟ್ರುಯೇಷನ್. ನಿಮ್ಮ ಮುಟ್ಟಿಗಿಂತ ಮುಟ್ಟಿನಿಂತ ಮೊದಲು ನಿಮಗೆ ಗೊತ್ತಾಗ್ತದೆ, ನಿಮ್ಮ ಮುಖದ ಸೈನ್ಸ್ ಅಲ್ಲೇ ಗೊತ್ತಾಗ್ತದೆ, ಮುಖದಲ್ಲಿ ಮೊಡವೆಗಳು ಉಂಟಾಗ್ತದೆ. ದೆನ್ ಕಾನ್ಸ್ಟಿಪೇಷನ್ಸ್ ಆರ್ ಡಯೇರಿಯಾ, ಇನ್ ಸಮ್ ಪೇಷನ್ಸ್ ಯು ಕ್ಯಾನ್ ಸಿ ದ ಕಾನ್ಸ್ಟಿಪೇಷನ್ಸ್ ಅಂದ್ರೆ ಮಲಬದ್ಧತೆ, ಟಾಯ್ಲೆಟ್ ಹೋಗುದಿಲ್ಲ ಬಿಕಾಸ್ ಆಫ್ ಹೀಟ್ನೆಸ್. ಇನ್ ಸಮ್ ಪೀಪಲ್ ಯು ಕ್ಯಾನ್ ಸಿ ದ ಡಯೇರಿಯಾ ಅಂದ್ರೆ ಮಲ ವಿಸರ್ಜನೆ, ಅತಿಯಾದ ಮಲ ವಿಸರ್ಜನೆ ಆಗುವುದು, ತುಂಬಾ ಸಲ ಟಾಯ್ಲೆಟ್ ಹೋಗುವಂತದ್ದು, ತುಂಬಾ ಸಲ ಮಲ ವಿಸರ್ಜನೆ ಆಗ್ತದೆ, ಟಾಯ್ಲೆಟ್ ಹೋಗ್ತದೆ. And then alcohol intolerance, some people can't able to tolerate the alcohol, those who are addicted to alcohol, not in our country,
in some other Western culture or in some other urban people, they are addicting to alcohol more during this period. ಸೊ ಕೆಲವರು ತುಂಬಾ ಮದ್ಯ ವ್ಯಸನಕ್ಕೆ ತುಂಬಾ ಒಳಗಾಗ್ತಾರೆ ಇಂಥ ಸಮಯದಲ್ಲಿ. ದೆನ್ ಅಬ್ಡಾಮಿನಲ್ ಬ್ಲೋಟಿಂಗ್ ಅಂತ ಹೇಳಿದ್ರೆ ಕೆಳಗಿನ ಹೊಟ್ಟೆ ತುಂಬಾ ನೋವಾಗ್ತಾ ಇರ್ತದೆ. ಕೆಳಗೆ ಅಬ್ಡಾಮಿನಲ್ ಬ್ಲೋಟಿಂಗ್ ಅಂದ್ರೆ ಯು ಯು ಮೇ ಫೀಲ್ ದಟ್ ನಿಮ್ಮ ಕಿಬ್ಬು ಹೊಟ್ಟೆ ಉಬ್ಬಿದ ಆಗಿರ್ತದೆ. ಯು ಮೇ ಫೀಲ್ ದಟ್ ಯುವರ್ ಅಬ್ಡಾಮಿನಲ್ ಇನ್ ಸೆನ್ಸ್ lower stomach part may swell or may becomes little large. Fat you can see in the abdominal part ಅಂದ್ರೆ ಕೆಳಗಿನ ಹೊಟ್ಟೆ ಕಿಬ್ಬೊಟ್ಟೆ ಉಬ್ಬಿದಂತೆ ಇರ್ತದೆ ಅಂತ ಈ ಲಕ್ಷಣಗಳು. ದೆನ್ ಸಿ ಹಿಯರ್ ದ ಬ್ರೆಸ್ಟ್ ಟೆಂಡರ್ನೆಸ್ ಅಂದ್ರೆ ಎದೆ ಸ್ತನಗಳು ಸ್ವಲ್ಪ ಎಳತಾಗ್ತವೆ. ಅಂದ್ರೆ ಯು ಕ್ಯಾನ್ ಫೀಲ್ ದ ಸಾಫ್ಟ್ನೆಸ್ ಓವರ್ ಇನ್ ದಿ ಯುವರ್ ಬ್ರೆಸ್ಟ್. ಅಂದ್ರೆ ಕೆಲವು ಮೆದು ಆಗ್ತದೆ ಅಂತ ಹೇಳ್ತಾರೆ ಬ್ರೆಸ್ಟ್ ಸ್ತನಗಳು. ಮತ್ತು ಯು ಕ್ಯಾನ್ ಆಲ್ಸೋ ಫೀಲ್ ದಿ ಪೇನ್ ಓವರ್ ಇನ್ ದಿ ಬ್ರೆಸ್ಟ್ ಡ್ಯೂರಿಂಗ್ ದಿ ಪ್ರೀ ಮೆನ್ಸ್ಟ್ರುವಲ್ ಪೀರಿಯಡ್. ಅಂದ್ರೆ ಹುಟ್ಟಿನ ಪೂರ್ವ ಅವಧಿಯಲ್ಲಿ ಈ ಸ್ತನಗಳಲ್ಲಿ ನೋವು ಕೂಡ ಆಗುವಂತದ್ದು ಇದೆ. ಅಂಡ್ ವೇಟ್ ಗೇನ್ ಬಿಕಾಸ್ ಆಫ್ ಇನ್ಕ್ರೀಸಿಂಗ್ ಯುವರ್ ಫುಡ್ ಕ್ರೇವಿಂಗ್ಸ್, increasing the desire for your external food, you will get weight, more weight. ಸೊ ಅತಿ ಹೆಚ್ಚು ಹೊರಗಿನ ಆಹಾರಕ್ಕೆ ಅತಿ ಹೆಚ್ಚಾದಂತ ಆಸೆಯಿಂದಾಗಿ ಕೂಡ ಈ ಸಮಯದಲ್ಲಿ ನೀವು ಆ ಅಂದ್ರೆ ತೂಕ ಅಧಿಕವಾಗುವಂತ ಸಾಧ್ಯತೆ ಇದೆ. ದೆನ್ ಸ್ಲೀಪ್ ಡಿಸ್ಟರ್ಬೆನ್ಸಸ್ in the sense you can't able to get enough sleep because of your emotional disturbances as well as your physical pain. ಅಂದ್ರೆ ನಿಮ್ಮ ದೈಹಿಕ ನೋವಿನಿಂದಾಗಿಯೂ ಕೂಡ ಮತ್ತು ಭಾವನಾತ್ಮಕ ಸಮಸ್ಯೆಗಳಿಂದಾಗಿ ಕೂಡ ಇರಿಟೇಷನ್ ಕಿರಿಕಿರಿಯಿಂದಾಗಿ ನಿಮಗೆ ನಿದ್ದೆಗೆ ತೊಂದರೆ ಆಗ್ತದೆ ಅಥವಾ ನಿದ್ದೆಯ ಅಡಚಣೆ ಆಗ್ತದೆ. ದೆನ್ ಬ್ಯಾಕ್ ಏಕ್ಸ್, ಎಸ್ಪೆಷಲಿ ಇನ್ ದ ಲೋವರ್ ಬ್ಯಾಕ್ ಏಕ್ಸ್ ಜಸ್ಟ್ ಬಿಹೈಂಡ್ ದಿ ಅಬ್ಡಾಮಿನಲ್ ಪಾರ್ಟ್. ಅಂದ್ರೆ ಬೆನ್ನಿನ ಕೆಳಭಾಗ ಹೊಟ್ಟೆಯ ಹಿಂದಿನ ಭಾಗದಲ್ಲೂ ಕೂಡ ನೋವುಗಳು ಕಾಣಿಸಿಕೊಳ್ತದೆ. ದೆನ್ ಬ್ಲೋಟಿಂಗ್ ಯು ಕ್ಯಾನ್ ಫೀಲ್, ಉಬ್ಬುವಿಕೆ, ಯುವರ್ ಸ್ಟಮಕ್ ಪಾರ್ಟ್ ಬಿಕಮ್ಸ್ ಲಿಟಲ್ ಲಾರ್ಜ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಅಂದ್ರೆ ನಿಮ್ಮ ಹೊಟ್ಟೆಯ ಭಾಗ ಸ್ವಲ್ಪ ಉಬ್ಬಿಕೊಳ್ಳುತ್ತದೆ. ಯು ಕ್ಯಾನ್ ಫೀಲ್ ದಿ ಫ್ಯಾಟ್ನೆಸ್ ಇನ್ ಯೋರ್ ಸ್ಟಮಕ್. ಅಂದ್ರೆ ಹೊಟ್ಟೆಯಲ್ಲಿ ಬೊಜ್ಜು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ದೆನ್ ಯು ಕ್ಯಾನ್ ಫೀಲ್ ದಿ ಸ್ಕಿನ್ ಪ್ರಾಬ್ಲಮ್ಸ್ ಅಂಡ್ acne. Skin problems, especially the pimples, you can see in your face during the before menstruation period. ಅಂದ್ರೆ ಋತುಚಕ್ರಕ್ಕಿಂತ ಮೊದಲು ನಿಮ್ಮ ಮುಖದಲ್ಲಿ ಮೊಡವೆಗಳಾಗ್ತದೆ. ದಟ್ ಮೂಡ್ ಸ್ವಿಂಗ್ಸ್, ಒನ್ಸ್ ಯು ಆರ್ ಹ್ಯಾಪಿ, ಒನ್ಸ್ ಯು ಆರ್ ಅಗ್ರೆಸಿವ್ನೆಸ್. ಅಂದ್ರೆ ಒಂದು ಸಲ ಖುಷಿ ಇರ್ತೀರಿ, ಒಂದ್ಸಲ ಸಿಟ್ಟು ಇರ್ತದೆ. ದೆನ್ ಕ್ರಾಂಪ್ಸ್ ಆಲ್ಸೋ ಯು ಕ್ಯಾನ್ ಸಿ. ಕ್ರಾಂಪ್ಸ್ cramps in the sense ಸೆಳೆತ. There is some kinds of pain in the pain over in the abdominal or in the stomach. ಒಂದು ಸೆಳೆತ, ಹೊಟ್ಟೆಯಲ್ಲಿ ಒಂದು ರೀತಿಯ ಸೆಳೆತ ಕಾಣಿಸ್ಕೊಳ್ತದೆ. ತುಂಬಾ ವಿಪರೀತವಾದಂತಹ ಒಂದು ಪೇನ್. In the sense severe kinds of cramps or severe kinds of pain you can feel in the stomach during the premenstrual period as well as the menstrual period. Then we can see for some, the physical pain and emotional stress are severe enough to affect their daily lives. Some kinds of physical pain and emotional stress, when this is more severe, intensity is more, then it will interrupt in your daily activities also. ಒಂದು ವೇಳೆ ಈ ದೈಹಿಕ ನೋವು ಮತ್ತು ಭಾವನಾತ್ಮಕ ಪ್ರತಿಫಲನ ತೀವ್ರವಾದಷ್ಟು ಇದು ನಿಮ್ಮ ನಿತ್ಯದ ಜೀವನದಲ್ಲಿ, ನಿತ್ಯದ ಚಟುವಟಿಕೆಯಲ್ಲಿ ಅಡಚಣೆಯನ್ನು ಉಂಟು ಮಾಡ್ತದೆ. ದಿಸ್ ವಿಲ್ interrupt in your daily life this kinds of problems. So regardless of symptom severity, the signs and symptoms generally disappear within 4 days after the start of the menstrual period. Generally, regardless of whatever the severe kinds of pains or symptoms you are experiencing, generally this will disappear. This will go away once after the 4 days after menstrual period, or once the student attending, once the not student, sorry, once the women will attain the menstrual period. ಒಂದು ಸಲ ಯಾವುದೇ ರೀತಿಯಾದಂತ ತೀವ್ರವಾದಂತ ಎಷ್ಟೇ ತೀವ್ರವಾದಂತ ನೋವಿದ್ರು ಕೂಡ, ಲಕ್ಷಣಗಳು ಇದ್ರೂ ಕೂಡ, ಇದು ಋತುಚಕ್ರ ಆರಂಭವಾದ 4ನೇ ದಿನದ ನಂತರ ಈ ಎಲ್ಲಾ ನೋವುಗಳು ಮಾಯವಾಗ್ತವೆ, ಈ ಎಲ್ಲಾ ನೋವುಗಳು ಇಲ್ಲವಾಗ್ತವೆ.
ಅಥವಾ ಕೆಲವೊಂದು ಹೆಂಗಸರಲ್ಲಿ ಅಥವಾ ಹುಡುಗಿಯರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಋತುಚಕ್ರ ಆರಂಭಗೊಂಡ ಕೂಡಲೇ ಇದು ಯಾವುದೂ ಕೂಡ ಸಮಸ್ಯೆಗಳು ಇರುವುದಿಲ್ಲ. Then let's see this. But a small number of women feel with the menstrual syndrome have a disabling symptoms. They can't able to do in this period. They can't able to work. They can't able to work. They can't able to do the work. Why? Because of the less energy feeling in every month. They can't able to concentrate also. ಯಾವುದಕ್ಕೂ ಕೂಡ ಏಕಾಗ್ರತೆಯಾಗಿ ಕೊಡುವುದಾಗಿ ಆಗುದಿಲ್ಲ. ಅಸಮರ್ಥತೆ, physical disablingness, physical incapabilities they will find during the menstrual period, pre-menstrual period, before the menstrual period itself. ಅಂದ್ರೆ ಮುಟ್ಟಿನ ಪೂರ್ವ ಅವಧಿಯಲ್ಲಿ ಅವರಿಗೆ ಅಶಕ್ತತೆ ಉಂಟಾಗ್ತದೆ, ಸಾಮರ್ಥ್ಯ ಕಡಿಮೆ ಆಗ್ತದೆ, ದೈಹಿಕ ಅಸಮರ್ಥತೆಯಿಂದ ಏನು ಮಾಡ್ಲಿಕ್ಕೂ ಆಗುದಿಲ್ಲ, ಯಾವ ಕೆಲಸವೂ ಮಾಡ್ಲಿಕ್ಕೆ ಆಗುದಿಲ್ಲ. ಇಂತಹ ಸಮಸ್ಯೆಯನ್ನೇ ಹೇಳುವುದು ಪ್ರಿಮೆನ್ಸ್ಟ್ರುವಲ್, ಮುಟ್ಟಿನ ಪೂರ್ವ ಅಸಮರ್ಥತೆಯ ಸಮಸ್ಯೆ ಅಥವಾ ಅಸಮರ್ಥತೆ ಕಾಯಿಲೆ. ಮುಟ್ಟಿನ ಪೂರ್ವ ಅಸಮರ್ಥತಾ ಕಾಯಿಲೆ ನೆನ್ಬೇಡಿ. ಅಂದ್ರೆ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ PMS or PMDD, in the sense premenstrual dysphoric disorder. In the sense, before the menstrual period itself, some women feels disabling symptoms. Disabling in the sense they are not capacity to do enough work, physical capacity to do enough work, physical incapacity or physical incapableness. ಅಂದ್ರೆ ದೈಹಿಕ ಅಸಮರ್ಥತೆ ಅಂತ ಹೇಳ್ತಾರೆ. ಮುಟ್ಟಿನ ಪೂರ್ವ ದೈಹಿಕ ಅಸಮರ್ಥತೆ. ಮುಟ್ಟಿನ ಪೂರ್ವ ದೈಹಿಕ ಅಸಮರ್ಥತೆಯ ಲಕ್ಷಣ ನೋಡಿ ಏನೆಲ್ಲ ಅಂತ ಹೇಳಿದ್ರೆ, ದೀಸ್ ಸಿಂಟಮ್ಸ್ ಇನ್ಕ್ಲೂಡ್, ಇಲ್ಲಿ ಏನೆಲ್ಲ ಲಕ್ಷಣಗಳಿದೆ ಅಂತ ಹೇಳಿದ್ರೆ, ಡಿಪ್ರೆಷನ್, sometimes they feel ಖಿನ್ನತೆ. Why? Because they are thinking, because they feel that they can't able to do anything. So because of this will lead to depression. ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವಂತಹ ಒಂದು ಭಾವನೆಗೆ, this negative feeling leads to depression. ಈ ನಕಾರಾತ್ಮಕ ಭಾವನೆ ಅವರಿಗೆ ಖಿನ್ನತೆಯನ್ನು ಉಂಟು ಮಾಡ್ತದೆ. Then mood swings. Sometimes they are more happy, sometimes they are feeling irritation, sometimes they feel aggression. Mood swings ಅಂದ್ರೆ ಭಾವನೆಗಳಲ್ಲಿ ಬದಲಾವಣೆ. ಒಂದು ಸಲ ಅವರು ಖುಷಿಯಾಗಿರ್ತಾರೆ, ಮತ್ತೊಂದು ಸಲ ಅವರು ಕಿರಿಕಿರಿಯ ಭಾವನೆ ತೋರಿಸ್ತಾರೆ, ಕೆಲವು ಸಲ ಸಿಟ್ಟನ್ನು ತೋರಿಸ್ತಾರೆ. Anger, when they are being more pain, even though unless this pain, even though they are not having this pain also, pain increases the aggressiveness nature. So ಇದು ಈ ಕಾಯಿಲೆ ಅಂತ ಮಾತ್ರ ಅಲ್ಲ, ಬೇರೆ ಕಾಯಿಲೆ ಕೂಡ ಕೆಲವು ಸಲ, ಅದ್ರಲ್ಲೂ ಕೂಡ ಈ ಕಾಯಿಲೆ PMDD ಅಂದ್ರೆ ಅಸಮರ್ಥತೆ ಕಾಯಿಲೆಯಿಂದಾಗಿ ಅವರಿಗೆ ಸಿಟ್ಟು ಬರ್ತದೆ, ತನಗೇನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವಂಥದ್ದು. ಸೊ ದಿಸ್ ಇನ್ಕೆಪಾಸಿಟಿನೆಸ್ ಆರ್ ಡಿಸೇಬ್ಲಿಂಗ್ ಫೀಚರ್, disabling feelings that will lead to angerness and anxiety. Because of anxiety, they feel that they can't able to do anything. This will lead to fear. ಗಾಬರಿ ಆಗ್ತದೆ ಇದರಿಂದಾಗಿ. ಫೀಲಿಂಗ್ ಓವರ್ವೆಲ್ಮ್, ದೇ ಸ್ಟಾರ್ಟ್ ಟು ಫೀಲ್ ಅಂದ್ರೆ ಅತಿಯಾದ ಆಲೋಚನೆ, ಫೀಲಿಂಗ್ ದೇ ಸ್ಟಾರ್ಟ್ ಟು ಫೀಲ್ ಇನ್ ಅ ನೆಗೆಟಿವ್ ವೇ, ನಕಾರಾತ್ಮಕವಾಗಿ ಯೋಚನೆ ಮಾಡ್ತಾರೆ. ಮತ್ತು ಡಿಫಿಕಲ್ಟಿ ಕಾನ್ಸಂಟ್ರೇಟಿಂಗ್, ದೇ ಕಾಂಟ್ ಏಬಲ್ ಟು ಕಾನ್ಸಂಟ್ರೇಟ್ ಆನ್ ಎನಿಥಿಂಗ್ or anything in related to their academic activities also. They can't able to concentrate or any their likelihood also, likelihood habits also. ಅವರಿಗೆ ಇಷ್ಟವಾದಂತಹ ಚಟುವಟಿಕೆಗಳನ್ನು ಕೂಡ ಅವರಿಗೆ ಏಕಾಗ್ರತೆಯನ್ನು ಕೊಡ್ಲಿಕ್ಕೆ ಆಗುದಿಲ್ಲ, ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಅವರಿಗೆ ಗಮನ ನೀಡ್ಲಿಕ್ಕೆ ಆಗುದಿಲ್ಲ. ಇರಿಟೇಬಿಲಿಟಿ, ದೇ ಫೀಲ್ ಮೋರ್ ಇರಿಟೇಬಿಲಿಟಿ ಬಿಕಾಸ್ ಆಫ್ ದಿಸ್ ಪೇನ್. ಸೊ ಇಂಥ ನೋವು ಇರೋದ್ರಿಂದಾಗಿ ಅವರಿಗೆ, ಮತ್ತು ಮಾನಸಿಕ, ಬಿಕಾಸ್ ಆಫ್ ದ ಮೆಂಟಲ್ ಸ್ಟ್ರೈನ್, ಮಾನಸಿಕ ಸುಸ್ತಿನಿಂದಾಗಿ ಕೂಡ ಅವರಿಗೆ ಕಿರಿಕಿರಿ ಉಂಟಾಗ್ತದೆ ಮತ್ತು ಟೆನ್ಷನ್, ಗಾಬರಿಗೆ ಒಳಗಾಗ್ತಾರೆ. ನೆಕ್ಸ್ಟ್ ಕಾಸಸ್. ಲೆಟ್ಸ್ ಸಿ ದ ಕಾಸಸ್. ಏನೆಲ್ಲ ಸಮಸ್ಯೆಗಳು ಉಂಟಾಗ್ತದೆ ನೋಡಿ. ಸಾರಿ, ಬೈ ಮಿಸ್ಟೇಕಲ್ಲಿ ಐ ಸೆಡ್ ಕಾಸಸ್ ಏನೆಲ್ಲ ಸಮಸ್ಯೆಗಳು ಅಂತ. ಕಾಸಸ್ ಇಸ್ ನಾಟ್ ಎ ಸಮಸ್ಯೆ, ಇಸ್ ನಾಟ್ ಅ ಪ್ರಾಬ್ಲಮ್, ಇಟ್ಸ್ ರೀಸನ್ಸ್. ವಾಟ್ ಆರ್ ಆಲ್ ದ ರೀಸನ್ಸ್ ಬಿಹೈಂಡ್ ದಿಸ್ ಪ್ರಿಮೆನ್ಸ್ಟ್ರುವಲ್ ಸಿಂಡ್ರೋಮ್? ಏನೆಲ್ಲ ಕಾರಣಗಳು ಅಂತ. Let's see the cycling changes in hormones. Cycling in the sense, in the ಋತು ಚಕ್ರದಲ್ಲಿ during the menstrual periods there is a changes happens in the hormones. ಅಂದ್ರೆ ಹಾರ್ಮೋನುಗಳಲ್ಲಿ ಅಥವಾ ಅಂತಃಸ್ರಾವಗಳಲ್ಲಿ ಬದಲಾವಣೆಗಳು ನಡೀತದೆ ಋತು ಚಕ್ರದ ಸಮಯದಲ್ಲಿ. Signs and symptoms of premenstrual syndrome change with the hormonal fluctuation. Hormonal fluctuation ಅಂತ ಹೇಳಿದ್ರೆ ಅಂತಃಸ್ರಾವಗಳಲ್ಲಿ ಏರಿಳಿತಗಳು ಕಂಡು ಬರ್ತದೆ. ವೈ? ಬಿಕಾಸ್ ಆಫ್ ದಿಸ್
premenstrual syndrome or pain. Menstrual problems are occurs because of this. ಯಾಕಂತ ಹೇಳಿದ್ರೆ ಮುಟ್ಟಿನ ಪೂರ್ವ ಸಮಯದಲ್ಲಿ ಅಂತಃಸ್ರಾವಗಳಲ್ಲಿ ನಡೆಯುವಂತ ಏರಿಳಿಕೆ ಏರಿಳಿಕೆ ಅಂದ್ರೆ sometimes the hormone secretion becomes more. Over secretions of hormones also leads to the premenstrual period or under secretion of some of the hormones under secretions of leads to the premenstrual syndrome. ಅಂದ್ರೆ ಅತಿ ಹೆಚ್ಚು ಅಂತಃಸ್ರಾವಗಳ ಉತ್ಪತ್ತಿ ಅಥವಾ ಅತಿ ಕಡಿಮೆ ಅಂತಃಸ್ರಾವಗಳ ಉತ್ಪತ್ತಿಯು ಕೂಡ ಈ ಸಮಯದಲ್ಲಿ ಹೆಚ್ಚಾಗಿ ನಡೆಯುವುದರಿಂದಾಗಿ ಮುಟ್ಟಿನ ಪೂರ್ವ ಅವಧಿಗಳಲ್ಲಿ ಈ ಎಲ್ಲಾ ಕಾಯಿಲೆ ಲಕ್ಷಣಗಳು ಅಂದ್ರೆ ಇದರ ಲಕ್ಷಣಗಳು ಹೆಚ್ಚು ಕಾಣಿಸಿಕೊಳ್ತದೆ, ನೋವುಗಳು ಜಾಸ್ತಿ ಕಾಣಿಸಿಕೊಳ್ತದೆ. ಅಂಡ್ ದಿಸ್ ವಿಲ್ ಡಿಸಪಿಯರ್, ಇದು ಮಾಯವಾಗ್ತದೆ ವೆನ್ ಒನ್ಸ್ ದೇ ಅಟೈನ್ ದ ಪ್ರೆಗ್ನೆನ್ಸಿ. ಕೆಲವರಲ್ಲಿ ಇದು ಕಡಿಮೆ ಆಗ್ತದೆ ಯಾವಾಗ ಅಂತ ಹೇಳಿದ್ರೆ ಅವರು ಗರ್ಭಿಣಿಯಾದಾಗ ಗರ್ಭವನ್ನು ಧರಿಸಿದಾಗ ಒಂದು ಸಲಕ್ಕೆ ಅವರಿಗೆ ವೆನ್ ಸೂನ್ ಆಫ್ಟರ್ ದಿ ಡೆಲಿವರಿ ವೆನ್ ದೇ ಗೆಟ್ menstruation, these are all the symptoms, these are all the hormonal fluctuation disappear. ಇದೆಲ್ಲವೂ ಹಾರ್ಮೋನುಗಳ ಏರಿಳಿತಗಳು ಕೂಡ ಎಲ್ಲವೂ ಕೂಡ ಕಡಿಮೆ ಆಗ್ತದೆ ಅವರು ಗರ್ಭ ಧರಿಸಿದ ನಂತರ, ಗರ್ಭಿಣಿಯಾದ ನಂತರ ಋತುಚಕ್ರ ಆರಂಭಗೊಂಡಾಗ ಕೆಲವರಲ್ಲಿ ಮಾತ್ರ. And sometimes in some women after the menopause all the symptoms will disappear. Why? Because menopause is ಋತುಚಕ್ರ ನಿಲ್ಲುದು ಅಂತ ಹೇಳಿ. Stop of the menstruation period. That is after 45 years, 40 to 45 years, their menstruation period gets stopped. ಅವರದ್ದು ಋತುಚಕ್ರ ನಿಂತು ಹೋಗ್ತದೆ. ಆದ ಕಾರಣ ಮೆನೋಪೌಸ್ ಅಂದ್ರೆ ಋತುಚಕ್ರ ನಿಂತು ಹೋಗುವ ಕಾರಣ ಯಾವುದೇ ಸಮಸ್ಯೆಗಳು ಹಾರ್ಮೋನುಗಳಲ್ಲಿ ಆಗಿರ್ಬೋದು, ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್ ವಿಲ್ ನಾಟ್ ಹ್ಯಾಪನ್ಸ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಯಾವುದೇ ವೈ ಬಿಕಾಸ್ their menstruation cycle itself gets stopped. ಋತುಚಕ್ರವೇ ನಡೆಯುವುದಿಲ್ಲ ಅಂತ ಆಗ್ಬೇಕಾದ್ರೆ ಹಾರ್ಮೋನುಗಳಲ್ಲಿ ಬದಲಾವಣೆಗಳು ನಡೆಯುವುದಿಲ್ಲ. ಅದರಿಂದಾಗಿ ಒಂದು ಸಲ ಅವರ ಮುಟ್ಟಿನ ಅವಧಿ ನಿಂತ ನಂತರ, ಮುಟ್ಟಿನ ಅವಧಿ ಅಂದ್ರೆ ಕಡೆಗೆ ಒಂದು 40-45 ವಯಸ್ಸಿನಲ್ಲಿ ಮುಟ್ಟು ಅವರದ್ದು ಸಂಪೂರ್ಣವಾಗಿ ನಿಂತು ಹೋಗುವಂತದ್ದು, ಶಾಶ್ವತವಾಗಿ ನಿಂತು ಹೋಗುವಂತದ್ದು. ಆವಾಗ ಈ ಎಲ್ಲ ಸಮಸ್ಯೆಗಳು ಸರಿಯಾಗ್ತದೆ. ದೆನ್ ಕೆಮಿಕಲ್ ಚೇಂಜಸ್ ಇನ್ ದಿ ಬ್ರೈನ್. ಕೆಮಿಕಲ್ ಚೇಂಜಸ್ ಸೆಲ್ಫ್ ಅಂದ್ರೆ ರಾಸಾಯನಿಕ ಬದಲಾವಣೆಗಳು, ಮೆದುಳಿನಲ್ಲಿ ನಡೆಯುವಂತ ರಾಸಾಯನಿಕ ಬದಲಾವಣೆಗಳು. ಎಸ್ಪೆಷಲಿ ಇನ್ ಬ್ರೈನ್ ನ್ಯೂರೋ ಟ್ರಾನ್ಸ್ಮಿಟರ್ ಫ್ಲಕ್ಚುಯೇಷನ್ಸ್ ಹ್ಯಾಪನ್ಸ್. ನರ ಸಾಗಾಣಿಕೆಗಳ ಏರಿಳಿತಗಳು, ಎಸ್ಪೆಷಲಿ ಸೆರೋಟೋನಿನ್. ಸೆರೋಟೋನಿನ್ ಅಂತ ಹೇಳಿದ್ರೆ ಸೆರೋಟೋನಿನ್ is one kind of a neurotransmitter. If that is under secretion of insufficient amount of serotonin, ಸೆರೋಟೋನಿನ್ ಎನ್ನುವಂತಹ ಬ್ರೈನ್ ಕೆಮಿಕಲ್ಸ್ ಅಂದ್ರೆ ಮೆದುಳಿನಲ್ಲಿ ಇರುವಂತಹ ರಾಸಾಯನಿಕ ವಸ್ತು, ಅದು ನರ ಸಾಗಾಣಿಕೆಗಳು ಥಾಟ್ ಟು ಪ್ಲೇ ಕ್ರೂಷಿಯಲ್ ರೋಲ್ ಇನ್ ಮೂಡ್ ಸ್ಟೇಟ್ಸ್ ಅಂದ್ರೆ ಭಾವನಾತ್ಮಕ ಡ್ಯೂರಿಂಗ್ ಎಸ್ಪೆಷಲಿ ಡ್ಯೂರಿಂಗ್ ದಿ ಪ್ರಿಮೆನ್ಸ್ಟ್ರುವಲ್ ಪೀರಿಯಡ್. ಮುಟ್ಟಿನ ಪೂರ್ವ ಅವಧಿಯಲ್ಲಿ ಡ್ಯೂರಿಂಗ್ ದಿ premenstrual period, if this secretion, if this serotonin plays a major role during this period, especially on the mood states. ಭಾವನಾತ್ಮಕದ ಮೇಲೆ ಪರಿಣಾಮ ಬೀರ್ತದೆ ಮುಟ್ಟಿನ ಪೂರ್ವ ಅವಧಿಯಲ್ಲಿ. ಸೊ ದಿಸ್ ವಿಲ್ ಟ್ರಿಗರ್ ದಿ PMS ಅಂದ್ರೆ ಪ್ರಿಮೆನ್ಸ್ಟ್ರುವಲ್ ಸಿಂಡ್ರೋಮ್. ಇದು ಏನಾಗ್ತದೆ ಅಂತ ಹೇಳಿದ್ರೆ ಇದರ ಪರಿಣಾಮನೇ ಮುಟ್ಟಿನ ಪೂರ್ವ ಸಮಸ್ಯೆಗಳು ಕಾಣಿಸಿಕೊಳ್ಳುವುದು. ಅದು ಕೂಡ ಇನ್ಸಫಿಷಿಯಂಟ್ ಅಮೌಂಟ್ಸ್ ಆಫ್ ಸೆರೋಟೋನಿನ್ ಮೇ ಕಾಂಟ್ರಿಬ್ಯೂಟ್ ಟು premenstrual depression. Insufficient amount, if the serotonin amount is less produced in the brain, that will lead to premenstrual depression. Premenstrual ಅಂದ್ರೆ ಮುಟ್ಟಿನ ಪೂರ್ವ ಖಿನ್ನತೆಗಳು ಆರಂಭವಾಗ್ತದೆ. ಒಂದು ವೇಳೆ if in case there is a less productions of the serotonin ಅಂದ್ರೆ ಸೆರೋಟಿನ್ ನ ಉತ್ಪಾದಕತೆ, ಸೆರೋಟಿನ್ ಎಂಬಂತ ನರ ಸಾಗಾಣಿಕೆ ಕಡಿಮೆ ಉತ್ಪತ್ತಿ ಆದ್ರೆ ಮುಟ್ಟಿನ ಪೂರ್ವ ಅವಧಿಯಲ್ಲಿ ಬರುವಂತಹ ಖಿನ್ನತೆ ಆಗ್ತದೆ, ಮುಟ್ಟಿನ ಪೂರ್ವ ಖಿನ್ನತೆಗೆ ಕಾರಣವಾಗ್ತದೆ. ಆಸ್ ವೆಲ್ ಆಸ್ ಟು ಫಟಿಗ್. ಇದರಿಂದಾಗಿ ಕಡಿಮೆ ಉತ್ಪತ್ತಿಯಿಂದಾಗಿ insufficient or lower secretion, lower amount of serotonin also leads to fatigue. ಇದರಿಂದಾಗಿ ಸುಸ್ತಾಗ್ತದೆ, physical fatigue, food cravings and ಅತಿಯಾದ ಆಸೆ, over cravings for external food, over desire for ಅತಿಯಾದ ಆಸೆ, ಹೊರಗಿನ ಆಹಾರಕ್ಕೆ ಅತಿಯಾದ ಆಸೆ. that's the reason why they will get a weight. ಅಂದ್ರೆ ಇದರಿಂದಾಗಿ ತೂಕವು ಕೂಡ ಜಾಸ್ತಿ ಆಗ್ತದೆ. then they will and also reason for sleep disturbances or sleep problems. ಇದರಿಂದಾಗಿ
ನಿದ್ದೆಯೂ ಕೂಡ ಅವರಿಗೆ ಕಡಿಮೆ ಆಗ್ತದೆ, ನಿದ್ದೆಯ ಸಮಸ್ಯೆಗಳು ಕೂಡ ಬರ್ತದೆ. ದೆನ್ ಡಿಪ್ರೆಷನ್, ನಾಟ್ ಓನ್ಲಿ ದಿಸ್ ಫ್ಯಾಕ್ಟರ್, ಡಿಪ್ರೆಷನ್ ಇನ್ ಸಮ್ ವಿಮೆನ್ ಸಿವಿಯರ್ ಮೆನ್ಸ್ಟ್ರುವಲ್ ಸಿಂಡ್ರೋಮ್ ಹ್ಯಾವ್ ಅನ್ಡಯಾಗ್ನೋಸ್ಡ್ ಡಿಪ್ರೆಷನ್. ಕೆಲವೊಂದೊಂದು ಖಿನ್ನತೆಯಿಂದಾಗಿಯೂ ಕೂಡ ಪ್ರೀ ಮೆನ್ಸ್ಟ್ರುವಲ್ ಮುಟ್ಟಿನ ಪೂರ್ವ ಸಮಸ್ಯೆಗಳು ಬರ್ತದೆ. ದೋ ಡಿಪ್ರೆಷನ್ ಅಲೋನ್ ಡಸ್ ನಾಟ್ ಕಾಸ್ ಆಲ್ ದ ಸಿಂಪ್ಟಮ್ಸ್. ಆದ್ರೆ ಬರೀ ಖಿನ್ನತೆ ಒಂದು ಮಾತ್ರ ಅಲ್ಲ ಮುಟ್ಟಿನ ಪೂರ್ವ ಸಮಸ್ಯೆಗಳಲ್ಲಿ ಕಾಣಿಸಿಕೊಳ್ಳಿಕ್ಕೆ. ಉಳಿದದ್ದು ನಾನು ಹೇಳಿದೆ, ಕೆಮಿಕಲ್ ರೀಸನ್ಸ್ ಆಲ್ಸೋ ದೇರ್, ಸೊ ಅದರ್ ಫ್ಯಾಕ್ಟರ್ಸ್ ಆಲ್ಸೋ ದೇರ್. So cyclical changes, hormonal changes, chemicals and neurotransmitter changes, and other factors, psychological problems, physical pains, these are all the factors also causes the premenstrual syndromes or premenstrual symptoms. So depression alone will not cause this. ಬರೀ ಖಿನ್ನತೆ ಕೂಡ, ಕೆಲವರಲ್ಲಿ ಖಿನ್ನತೆ ಕೂಡ ಕಾರಣವಾಗ್ತದೆ. ಬರೇ ಖಿನ್ನತೆ, ಖಿನ್ನತೆ ಮಾತ್ರ ಏಕೈಕ ಕಾರಣ ಅಲ್ಲ. ಖಿನ್ನತೆಯ ಜೊತೆಗೆ ಜೀವರಾಸಾಯನಿಕ ಅಂಶಗಳು, ನರ ಸಾಗಾಣಿಕೆಗಳು ಮತ್ತು ದೇಹದ ಅಸಮರ್ಥತೆ ಕೂಡ, ಫಿಸಿಕಲ್ ಇನ್ಕೆಪಾಸಿಟಿ ಆರ್ physical fatigue also leads to this problem. Let's see, the risk factors for premenstrual syndrome include risk factors. Some other factors, other than that factors, some of the factors will cause the premenstrual syndromes. ತುಂಬಾ ಡೇಂಜರಸ್, ತುಂಬಾ ಅಪಾಯಕಾರಿಯಾದಂತ ಕೆಲವು ಅಂಶಗಳು ಕೂಡ ಪೂರ್ವ ಮುಟ್ಟಿನ ಸಮಸ್ಯೆಗೆ ಕಾರಣವಾಗ್ತದೆ. A history of depression or mood disorder such as postpartum depression or bipolar disorder. Bipolar disorder is a kind of mood disorder. In this bipolar disorder, sometimes they are more happy and sometimes they are more depression. This is one kind of depressive disorder. ಅಂದ್ರೆ ಖಿನ್ನತೆಗೊಳಗಾಗುವಂತ ಸಮಸ್ಯೆಗಳು ಇದು. ಮತ್ತು ಖಿನ್ನತೆಯ ಸಮಸ್ಯೆ ಮತ್ತು ಭಾವನಾತ್ಮಕ ಸಮಸ್ಯೆಗಳು ಯಾರಲ್ಲಿ ಹೆಚ್ಚಿರ್ತದೋ ಮತ್ತು ಖಿನ್ನತೆಯ ಸಮಸ್ಯೆ ಯಾರಲ್ಲೂ ಹೆಚ್ಚಿರ್ತದೋ ಅವರಲ್ಲಿ ತುಂಬಾ ತುಂಬಾ ಹೆಚ್ಚಾಗಿ ಈ ಪ್ರೀ ಮೆನ್ಸ್ಟ್ರುವಲ್ ಅಂದ್ರೆ ಮುಟ್ಟಿನ ಪೂರ್ವ ಸಮಸ್ಯೆಗಳು ಬರುವುದು ಜಾಸ್ತಿ. ಅದರಲ್ಲೂ ಕೂಡ ಫ್ಯಾಮಿಲಿ ಹಿಸ್ಟ್ರಿ ಆಫ್ PMS. See, if those have a family history, if either mother or a grandmother has a problem of menstruation syndrome, that will also leads to for their upcoming generation also they will have a PMS, premenstrual syndrome. ಒಂದು ವೇಳೆ ತಾಯಿಗೆ ಅಥವಾ ಅಜ್ಜಿಗೆ ಈ ಸಮಸ್ಯೆಗಳು ಇದ್ರೆ, ಇನ್ ಇನ್ past generation, for grandmother or the mother, if they have a problem, then that is only in the female cases this happens. That's the reason why in a female I have gone through. ಇದು ಹೆಣ್ಣು ಮಕ್ಕಳ ಕೇಸ್, ಹೆಣ್ಣು ಮಕ್ಕಳ ಇದರಲ್ಲಿ ವಿಚಾರದಲ್ಲಿ ಆಗಿರೋದ್ರಿಂದಾಗಿ ಒಂದ ಅಜ್ಜಿಗೆ ಅಥವಾ ತಾಯಂದ್ರಿಗೆ ಸಮಸ್ಯೆಗಳು ಇದ್ರೆ ಆ ಸಮಸ್ಯೆಗಳು that will inherited to the next generation, will inherit the same genes to the same genes will be passed to the next generation. ಸೊ ಈ ಜೀನ್ಸ್ ಜೆನೆಟಿಕ್ ಅಂದ್ರೆ ಗುಣಾಣುಗಳು ನೆಕ್ಸ್ಟ್ ಬರುವ ಮುಂದಿನ ಜನಾಂಗಕ್ಕೂ ಪಾಸ್ ಆಗುದ್ರಿಂದಾಗಿ, ವರ್ಗಾವಣೆ ಆಗುದ್ರಿಂದಾಗಿ ಕೂಡ ಇದರಿಂದಾಗಿಯೂ ಸಮಸ್ಯೆಗಳು ಬರ್ತದೆ. ಸೊ ಫ್ಯಾಮಿಲಿ ಹಿಸ್ಟ್ರಿ, ಯಾರಿಗಾದ್ರೂ ಕುಟುಂಬದಲ್ಲಿ ಈ ರೀತಿಯ ಸಮಸ್ಯೆಗಳು ಇದ್ರೆ, ಮುಟ್ಟಿನ ಪೂರ್ವ ಸಮಸ್ಯೆಗಳಿದ್ರೆ ಅದು ಕೂಡ ಕಾರಣ. ದೆನ್ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಡಿಪ್ರೆಷನ್. If any one members in the family or either mother or a father or a grandmother, grandparents will have this depression problems, that will also leads to premenstrual syndromes. ಖಿನ್ನತೆಯ ಸಮಸ್ಯೆ ಯಾರಿಗಾದ್ರೂ ಕುಟುಂಬದಲ್ಲಿ ಇಂಥ ಇತಿಹಾಸ ಇದ್ರೆ ಅದು ಕೂಡ ಈ ಪ್ರಿಮೆನ್ಸ್ಟ್ರುವಲ್ ಮುಟ್ಟಿನ ಪೂರ್ವ ಸಮಸ್ಯೆಗಳಿಗೆ ಕಾರಣವಾಗ್ತದೆ. ದೆನ್ ಡೊಮೆಸ್ಟಿಕ್ ವೈಲೆನ್ಸ್. Domestic violence in the sense, if there is any family violence happens, family violence or family uh, this one family conflict happens, that is also leads to a depression. That is the reason why they will also get the premenstrual syndrome. ಅಂದ್ರೆ ಕೌಟುಂಬಿಕ ಹಿಂಸೆ, ಕುಟುಂಬದಲ್ಲಿ ಆಗುವಂತ ಹಿಂಸೆ or if the parental violence, that will also leads to premenstrual syndrome. ಇದರಿಂದಾಗಿಯೂ ಕೂಡ ಮುಟ್ಟಿನ ಪೂರ್ವ ಸಮಸ್ಯೆಗಳು ಬರ್ತವೆ. ಯಾಕೆಂತಂದ್ರೆ ಮನೆಯಲ್ಲಿ ಆಗುವಂತ ಹಿಂಸೆಗಳು, ಜಗಳಗಳು ಇದೆಲ್ಲವು. ಸಬ್ಸ್ಟೆನ್ಸ್ ಅಬ್ಯೂಸ್, ಇಫ್ ದ ವಿಮೆನ್
will start to abuse to the, will addicted to the any smoking or or drinking or drugs, that will leads, that will more leads to, that will more, that will affects the premenstrual, that will have a negative impact on their menstrual cycle, as well as that will leads to the premenstrual syndrome also. ಇದು ಅವರ ಋತುಚಕ್ರಕ್ಕೆ ಸಮಸ್ಯೆಗಳಾಗ್ತದೆ ಮತ್ತು ಮುಟ್ಟಿನ ಪೂರ್ವ ಅವಧಿಯಲ್ಲಿ ಮುಟ್ಟಿನ ಪೂರ್ವ ಸಮಸ್ಯೆಗಳು ಬರುವುದು ಇದೆ. ಸಬ್ಸ್ಟಾನ್ಸ್ ಅಬ್ಯೂಸ್ ಅಂದ್ರೆ ಕೆಲವೊಂದು ಚಟಕ್ಕೆ ಒಳಗಾಗುವುದು ಅಂತ. ಚಟಕ್ಕೆ ಅಂದ್ರೆ ಮದ್ಯಪಾನ, ಧೂಮಪಾನ ಅಥವಾ ಮಾದಕ ವಸ್ತುವಿನ ವ್ಯಸನಕ್ಕೆ ಒಳಗಾಗುವುದರಿಂದಾಗಿ. ದೆನ್ ಫಿಸಿಕಲ್ ಟ್ರೋಮಾ, ದೈಹಿಕವಾದಂತ ಯಾವುದೇ ಹಿಂಸೆಗಳು ನಡೆದಿರ್ಬೋದು, ದೈಹಿಕವಾದಂತ ನೋವುಗಳು, ಇದು ಕೂಡ ಕಾರಣವಾಗಿರ್ತದೆ. If there is any physical shock happens, or physical shock ಅಂದ್ರೆ ದೈಹಿಕವಾಗಿ ಆಘಾತಗಳು ಏನಾದ್ರು ನಡೆದಿದ್ರೆ ಅದು ಕೂಡ ಕಾರಣವಾಗ್ತದೆ. that will also leads to the premenstrual syndrome, ಮುಟ್ಟಿನ ಪೂರ್ವ ಸಮಸ್ಯೆ ಕಾರಣವಾಗ್ತದೆ. ಮತ್ತೊಂದು ಎಮೋಷನಲ್ ಟ್ರೋಮಾ ಅಂತ ಹೇಳಿದೆ. ಎಮೋಷನಲ್ ಟ್ರೋಮಾ ಇನ್ ದ ಸೆನ್ಸ್, if there is any past anything happens or a death of loved ones, that will also leads to, or if there is any moodiness happens for the people, women especially before, that will also leads to premenstrual syndrome. ಅಂದ್ರೆ ಎಮೋಷನಲ್ ಟ್ರೋಮಾ ಅಂದ್ರೆ ಭಾವನಾತ್ಮಕ ಯಾವ್ದಾದ್ರು ಆಘಾತಗಳು ನಡೆದಿದ್ರು ಕೂಡ that mentally, that will leads to depression. Impact in turn, that will leads to premenstrual syndrome. ಅದು ಡಿಪ್ರೆಷನ್, ಖಿನ್ನತೆಗೆ ಕಾರಣವಾಗ್ತದೆ. ಖಿನ್ನತೆ ಮುಟ್ಟಿನ ಪೂರ್ವ ಸಮಸ್ಯೆಗೆ ಕಾರಣವಾಗ್ತದೆ.